ಅಂಜಲಿ ಅಂಬಿಗರ ಅವರ ಹತ್ಯೆ ಇವತ್ತು ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತಂತ್ರ ದೇವತಾ ಅಂತ ಭಾರತದ ಸಂಸ್ಕೃತ ಸುಭಾಷಿತ ಇದೆ. ಇಮಾಮ್ ಲೋಕ ಮಾತೃ ಭಕ್ತವಾ ಪಿತೃ ಭಕ್ತವಾತ್ ಮಧ್ಯಮ ಅಂದ್ರೆ ತಾಯಿಯನ್ನ ಗೌರವ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳ್ತವೆ. ಆದ್ರೆ ಈ ಶಾಸ್ತ್ರದ ವಿರುದ್ಧವಾಗಿರ್ತಕ್ಕಂಥ ಏನು ಕೆಲಸ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ, ಅದು ಕೋಲಿ ಸಮಾಜದ ಮೇಲೆ ನಡೀತಾ ಇದೆ. 70 ಲಕ್ಷ ಕೋಲಿ ಸಮಾಜ ಮೇಲೆ ಇದು ಬಹಳ ಅನ್ಯಾಯವಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಏನಾದರೂ ಇದರ ಒಂದು ಡಿಸಿಷನ್ ತಗೋದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡದೆ ಹೋದರೆ ಎಲ್ಲಿ ಮುಖ್ಯಮಂತ್ರಿಗಳು ಸಿಗ್ತಾರ ಅಲ್ಲಿ ಕಂಡಲ್ಲಿ ಅವರಿಗೆ ನಾವು ಗೇರು ಹಾಕುವಂತ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತು ಹೇಳ್ಬೇಕಾಗ್ತದೆ. ಮತ್ತು ಇನ್ನೊಂದು ಮಾತು ಹೇಳ್ಬೇಕಾಗ್ತದೆ. ಎಂತ ಮಾತನ್ನು ಹೇಳ್ಬೇಕಾಯ್ತಂತಂದ್ರೆ ಇವತ್ತು ಡೋಗ್ರೆ ಕೋಲಿ ಸಮಾಜ ಆಗಿರ್ಬೋದು, ಕೋಲಿ ಸಮಾಜ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ 70 ಲಕ್ಷ ಜನ ಕೋಲಿ ಸಮಾಜದವರಿದ್ದಾರೆ. ಇವತ್ತು ಕೋಲಿ ಸಮಾಜವನ್ನ ಕೆಣಕುವಂತ ಕೆಲಸ ಯಾರು ಮಾಡಬಾರದು. ಯಾಕಂದ್ರೆ ಈ ರಾಜ್ಯದ ಚಿತ್ರಣವನ್ನು ಬದಲಾಯಿಸುವಂತ ಶಕ್ತಿ ಯಾರಿಗಾದ್ರೂ ಅದರಂದ್ರೆ ಅದು ಕೋಲಿ ಸಮಾಜಕ್ಕಾಗ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಅಂಜಲಿ ಅಂಬಿಗರ್ ಅವರು ಏನಿದ್ದಾರ, ಇವತ್ತು ಹಿರೇಮಠ ಆಗಿರ್ಬೋದು, ಅಂಜಲಿ ಅಂಬಿಗರ್ ಆಗಿರ್ಬೋದು, ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ನಡೆದಿದೆ. ಇದು ಬಹಳ ಹೇಯವಾಗಿರ್ತಕ್ಕಂಥ ಕೃತ್ಯ. ಮತ್ತು ಅಂಜಲಿ ಅಂಬಿಗರ್ ಅವರ ಈ ಒಂದು ಕೃತ್ಯಕ್ಕೆ 1 ಕೋಟಿ ಸರ್ಕಾರ ಪರಿಹಾರವನ್ನು ಕೊಡಬೇಕು. ಅವ್ರ ಅಪ್ಪನ ಮನೆಯಂತೂ ಕೊಡೋದಿಲ್ಲ, ಯಾವುದೇ ಸರ್ಕಾರ ಅವ್ರ ಅಪ್ಪನ ಮನೆಯಂತೂ ಕೊಡೋದಿಲ್ಲ. 1 ಕೋಟಿ ಪರಿಹಾರ ಕೊಡಬೇಕು. ಮತ್ತೆ ಆ ಪರಿವಾರದವರಿಗೆ ಬದುಕಲಕ್ಕೆ ನೌಕರಿ ಕೊಡಬೇಕು. ಯಾಕಂದ್ರೆ ಬಹಳ ಬಡವರಿದ್ದಾರೆ, ಬಹಳ ಬಡವರಿದ್ದಾರ, ಅವ್ರಿಗೆ ಬದುಕಲಕ್ಕೆ ನೌಕರಿಯನ್ನು ಕೊಡಬೇಕು. ಮತ್ತು ಸೂಕ್ತವಾಗಿರ್ತಕ್ಕಂಥ ಮನೆ ಸಹಿತ ಕೊಡಬೇಕು. ಒಬ್ಬ ವ್ಯಕ್ತಿ ಹಾಡು ಅಗಲೇ ಬಂದು ಇವತ್ತು ಮನೆಯಲ್ಲಿ ಅತಿಥಿ ದೇವೋ ಭವ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಅತಿಥಿಗಳು ಬಂದಾಗ ನಾವು ಬಾಗಿಲು ತೆರೆದವ್ರು ಸ್ವಾಗತ ಮಾಡ್ತೀವಿ. ಇವತ್ತು ಆ ಹೆಣ್ಮಕ್ಕಳಿಗೆ ಬಾಗಿಲು ಮುರಿದು ಆ ಹೆಣ್ಮಕ್ಕಳ ಕೊಲೆ ಮಾಡ್ತಾರಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಎಲ್ಲಿಗೆ ಬಂದಿದೆ ಅನ್ನುವಂಥ ಮಾತು ಹೇಳ್ಬೇಕಾಗ್ತದೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಾನೊಂದು ಚಾಲೆಂಜ್ ಮಾಡ್ತಾ ಇದ್ದೆ. ಮುಂಬರುವ ದಿನದಲ್ಲಿ ನೀವೇನಾದ್ರೂ ಸರ್ಕಾರ ನಡೆಸುವಂತದ್ದು ಏನಾದ್ರೂ ನಿಮ್ಮ ತಲೆಯಲ್ಲಿ ಇದ್ದಿತ್ತಪ್ಪ ಅಂತಂದ್ರೆ ಕೋಲಿ ಸಮಾಜಕ್ಕೆ ನೀವು ಕೆಣಕಿರಿ ಅಂದ್ರೆ ನೀವು ಉಳಿಯೋದಿಲ್ಲ ಅನ್ನುವಂಥ ಮಾತು ನಾನು ಹೇಳಬಯಸ್ತಾ ಇದ್ದೀನಿ. ಯಾಕಂದ್ರೆ 30 ಜಿಲ್ಲೆ, ಕರ್ನಾಟಕ ರಾಜ್ಯದ 30 ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ನಾವು ಬೀದರ್ ಜಿಲ್ಲೆಗೆ ಕಾಲಿಟ್ಟಿದ್ದೀನಿ. ಇವತ್ತು ನಮ್ಮ ಶಾಂತಪ್ಪ ಅವರಾಗಿರ್ಬೋದು, ಜಮಾದಾರ್ ಆಗಿರ್ಬೋದು, ಅನೇಕ ಹಿರಿಯರ ನಾಯಕ ಸಹಿತ ನಮ್ಮ ಶಿಷ್ಯರಿದ್ದಾರೆ, ವಿಠ್ಠಲೇರು ಒಳಗೊಂಡು ನಾವಿಲ್ಲಿ ಸಂಘಟನೆ ಮಾಡಿದ್ವಿ. ಇವತ್ತು ನಾನು ಬರಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡಾಗ ನಮ್ಮ ಜಗನ್ನಾಥ್ ಅವ್ರು ಹೇಳಿದ್ರು, ಗುರುಗಳೇ ನೀವು ಬರಲೇಬೇಕು. ಯಾಕಂದ್ರೆ ಸಂಘಟನೆಗೆ ಒಂದು ಶಕ್ತಿ ಬೇಕು, ಒಂದು ಗುರು ಬೇಕು. ಇವತ್ತು ಗುರುವಿನ ಶಕ್ತಿ ಬಹಳ ದೊಡ್ಡದ. ಇವತ್ತು ಸಮಾಜ ಯಾವುದೇ ಸಮಾಜ ಇರಲಿ, ನಮಗ ಎಲ್ಲಾ ಸಮಾಜ ಒಂದೇ. ನಮಗ ಇವತ್ತು ಹಿರೇಮಠನೂ ನಮಗಾಗಬೇಕು. ಇವತ್ತು ನಮ್ಮ ಅಂಜಲಿ ಅಂಬಿಗರು ಬೇಕು. ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಬಾರ್ದು. ಮತ್ತು ಇವತ್ತು ಗೃಹ ಮಂತ್ರಿಗಳು ಇವತ್ತು ಕಣ್ಣು ಮುಚ್ಚಿಕೊಂಡು ಕೂತಾರಂತ ನನಗೆ ಅನ್ಸ್ಲತ್ತ. ಇವತ್ತು ಸಿದ್ದರಾಮಯ್ಯ ಸಾಹೇಬ್